ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಫಾರಿನ್ ಕಂಟ್ರೀಸ್ಗೆಲ್ಲ ಎಕ್ಸ್ಪೋರ್ಟ್ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಓಕೆ. ಸೊ ಅದರಿಂದ ಇದಕ್ಕೆ ಹೆಚ್ಚಿನ ಬೇಡಿಕೆ. ಹಾಯ್ ಸರ್, ನಮಸ್ಕಾರ. ಹೇಳ್ರಿ. ನಿಮ್ಮ ಹೆಸರು? ನಾವು ಬಸವರಾಜ್ ಕಟಾಯ್ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿ ಇಂಡಿಯಿಂದ ಬರ್ತಾ ಇರೋದು. ಅಂದ್ರೆ ಬಿಜಾಪುರ. ಬಿಜಾಪುರಲ್ಲಿ. ಸರ್, ಈಗ ನಿಮ್ಮ ಒಂದು ಕಿಯೋಸ್ಕ್ ನೋಡ್ತಾ ಇದೆ. ಸೊ ಒಂದಷ್ಟು ಪ್ರಾಡಕ್ಟ್ ಮಾಡಿಸಿದೀವಿ ಲಿಂಬೆ ಹಣ್ಣಿನಿಂದ. ಓಕೆ. ಇವಾಗ ಜೂನ್ ಜುಲೈಲಿ ರೇಟ್ ಕಡಿಮೆ ಇರುತ್ತೆ. ಅಂದ್ರೆ ಜೂನ್ ಜುಲೈಲಿ ಲಿಂಬೆ ಹಣ್ಣಿನ ರೇಟ್ ಕಡಿಮೆ ಇರುತ್ತೆ. ಆ ಟೈಮ್ ಅಲ್ಲಿ ಬೈ ಪ್ರಾಡಕ್ಟ್ ಮಾಡಬಹುದು ಅಂತೇಳಿ ಕೆಲವೊಂದು ಶಾಂಪಲ್ಸ್ ಇದಾವೆ, ಬೇಕಾದ ಬನ್ನಿ. ಸರ್, ಈಗ ನಿಮ್ಮ ಇಂಡಿ ಭಾಗದಲ್ಲಿ ಅತಿ ಹೆಚ್ಚಾಗಿ ನಿಂಬೆ ಹಣ್ಣನ್ನ ಬೆಳೀತಾರೆ. ಅಂದ್ರೆ ಈಗ ಜೆ ಟ್ಯಾಗ್ ಕೂಡ ಸಿಕ್ಕಿದೆ. ವಿಶೇಷತೆ 60% ಅಂದ್ರೆ ಇದು ವಿಶೇಷತೆ ಏನ್ ಸರ್? ಇಂಡಿಯಲ್ಲಿ ಬೆಳೀತಕ್ಕಂತ ನಿಂಬೆ ಹಣ್ಣಿನ ವಿಶೇಷತೆ ಏನು? ಲಿಂಬೆ ಹಣ್ಣಿನ ವಿಶೇಷತೆ ಅಂದ್ರೆ ಏನ್ ಸರ್? ಇದು ಲಿಂಬೆ ಹಣ್ಣಿನಲ್ಲಿ ಇದು ಇಂಡಿ ತಾಲೂಕಲ್ಲಿ ಬೆಳೆಯುವ ಪ್ರಾದೇಶಿಕ ಹಣ್ಣು ಲಿಂಬೆ ಹಣ್ಣು. ಜವಾರಿ ಅಂತಾರೆ ಇದಕ್ಕೆ, ಕಾಜಿ ಲಿಂಬೆ ಅಂತಾರೆ, ಇಂಡಿ ಲಿಂಬೆ ಅಂತಾರೆ. ಅಂದ್ರೆ ಇದಕ್ಕೆ 2023ರಲ್ಲಿ GI ಟ್ಯಾಗ್ ಸಿಕ್ಕಿದೆ. ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಅಂತ ಹೇಳಿ. 2023ರಲ್ಲಿ ಸಿಕ್ಕಿದೆ. ಅಂದ್ರೇನು ಇದೊಂದು ವಿಶೇಷ, ಅಂದ್ರೆ ನಿಮ್ಮ ಬರ್ತಾವಾದ ತಳಿ. ವರ್ಷವಿಡೀ ಹಣ್ಣು ಬರ್ತದೆ ಸರ್. ವರ್ಷವಿಡೀ. ಇದು ಏನದ ಮೇಲಿನ ಶಿಪ್ಪೆ ತಿಳು ಬರುತ್ತೆ. ತಿನ್ನು ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಇರುತ್ತೆ ಸರ್. ಈಗ ಬಾಲಾಜಿ ಹಣ್ಣಿಗಿತ್ತು, ಬೇರೆ ವೆರೈಟಿ ಹಣ್ಣಿಗಿತ್ತು, ಇದಕ್ಕೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ, ರೇಟ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಫಾರಿನ್ ಕಂಟ್ರೀಸ್ಗೆಲ್ಲ ಎಕ್ಸ್ಪೋರ್ಟ್ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಸೊ ಅದರಿಂದ ಇದಕ್ಕೆ ಹೆಚ್ಚಿನ ಬೇಡಿಕೆ. ಈಗ ಜೂನ್ ಜುಲೈ ಟೈಮ್ ಅಲ್ಲಿ ಬೇಡಿಕೆ ಇಲ್ಲದೆ ಇರುವಾಗ ನೀವು ಆಡಿಟ್ ಮಾಡಬಹುದು. ಉಪ್ಪಿನಕಾಯಿ ಮಾಡಬಹುದು. ಓಕೆ ಸರ್, ಇದು ಉಪ್ಪಿನಕಾಯಿ ಅಂದ್ರೆ ಇದು ಆರ್ಗ್ಯಾನಿಕ್ ಉಪ್ಪಿನಕಾಯಿ, ಲಿಂಬೆ ಹಣ್ಣಿನ ಉಪ್ಪಿನಕಾಯಿ. ಸರ್, ಈಗ ನಾನು ಇನ್ನೊಂದು ಪ್ರಾಡಕ್ಟ್ ನೋಡ್ತಾ ಇದ್ದೆ. ಇದು ಏನು ಅಂತ ಗೊತ್ತಾಯ್ತು? ಇದು ಅಗರಬತ್ತಿ ಲಿಂಬೆ ಎಲೆಗಳಿಂದ ಮಾಡಿರೋದು. ಇದು ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯವ್ರು ಮಾಡಿದ್ರು. ಓಕೆ. ಅಂದ್ರೆ ಈಗ ಏನು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಈ ಒಂದು ವ್ಯಾಲ್ಯೂ ಪ್ರಾಡಕ್ಟ್ ಮಾಡಿದ್ದಾರೆ. ಓಕೆ. ಈ ತರ ಮಾಡಬಹುದು. ಮತ್ತೆ ಏನದ ಇದು ಜ್ಯೂಸ್ ಪೌಡರ್. ಓಕೆ. ಇದನ್ನ ಡೈರೆಕ್ಟ್ ಆಗಿ ಮಾಡ್ತಾರೆ. ಇನ್ಸ್ಟೆಂಟ್ ಜ್ಯೂಸ್ ಮಾಡ್ಕೋಬಹುದು. ಅಂದ್ರೆ ಎಲ್ಲ ರೆಡಿ ಇರುತ್ತೆ. ಸಕ್ಕರೆ ಏನಾದ್ರೂ ಶುಗರ್ ಆಡ್ ಆಗಿರುತ್ತೆ, ಎಲ್ಲ ಆಲ್ರೆಡಿ ಆಡ್ ಇರುತ್ತೆ. ಶುಗರ್ ಇರುತ್ತೆ, ಲಿಂಬೆ ಜ್ಯೂಸ್ ಆಡ್ ಇರುತ್ತೆ. ಓಕೆ. ಮತ್ತೆ ಇಲಾಚಿ ಹಾಕಿರ್ತಾರೆ. ಡೈರೆಕ್ಟ್ ಆಗಿ ಒಂದ್ ಸ್ಪೂನ್ ಅನ್ನೋದು ಒಂದ್ ಗ್ಲಾಸಿಗೆ ಹಾಕಿ ಡೈರೆಕ್ಟ್ ಕೊಡೋದು. ಓಕೆ. ಸೊ ಅದ್ ಬಿಟ್ರೆ ಇದು ಏನದ ಲಿಂಬೆ ಹಣ್ಣಿನ ಚಟ್ಪಟ್ ಅಂತ. ಓಕೆ. ಚಟ್ಪಟ್ ಅಂತ. ಚಟ್ಪಟ್ ಅಂತ. ಓಕೆ. ಸೊ ಅಂದ್ರೆ ಈಗ ಏನು ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಡಿಕೆ ಜಗಿತಾರೆ. ಸೊ ಅಡಿಕೆ ಜಗಿ ಬದಲು ಈ ತರ ಆರೋಗ್ಯಕರವಾದಂತ ಇದನ್ನ ಜಗಿದ್ರೆ, ಅಂದ್ರೆ ಗುಟ್ಕಾ ಜಗಿಯೋದವ್ರು ಆಕ್ಚುಲಿ, ಅಡಿಕೆ ಎಲ್ಲ. ಸೊ ಹಂಗಾಗಿ ನೀವು ಈ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ನ ನೀವು ಮಾಡಿದ್ರ. ಓಕೆ. ಸೊ ಅದ್ ಬಿಟ್ರೆ ಇದೇನ್ ಸರ್? ಇದು ಎಲ್ಲ ಡ್ರೈ. ಇದು ಏನದ ರೇಟ್ ಕಡಿಮೆ ಇದ್ದ ಟೈಮ್ದಾಗ ವೆಸ್ಟ್ ಲಿಂಬೆ ಹಣ್ಣು ಇರುತ್ತೆ ನೋಡು, ಅದೇ ಒಣಗಿಸಿ ಬಿಟ್ರೆ ಈ ಸಾಬೂನದು ತಯಾರಾತಲ್ಲ ಅಂತ ಹೋಗತ್ತೆ. ಅಂದ್ರೆ ಇದು ಬ್ಲಾಕ್ ಲೆಮನ್ ಅಂತೇಳಿ, ಇದು ಡಿಹೈಡ್ರೇಟ್ ಮಾಡಿರುತ್ತೆ ಮಷೀನ್ ಅಲ್ಲಿ. ಓಕೆ. ಇದು ಮಷೀನ್ ಡಿಹೈಡ್ರೇಟ್ ಇದು ಎಕ್ಸ್ಪೋರ್ಟ್ ಆಗತ್ತೆ. ಅಂದ್ರೆ ಏನ್ ಪರ್ಪಸ್? ಗಲ್ಫ್ ಕಂಟ್ರಿಗೆ ಏನದ ಬಿರಿಯಾನಿ ಯೂಸ್ ಮಾಡ್ತಾರೆ. ಅಂದ್ರೆ ಬೇರೆ ಇದಕ್ಕೆ ಲೆಮನ್ ಫ್ಲೇವರ್ ಇರುತ್ತೆ. ಓಕೆ. ಸೊ ಇದೇನ್ ಸರ್? ಇದು ಬ್ಲಾಕ್ ಲೆಮನ್ ಪೌಡರ್ ಅಂದ್ರೆ ಇದು ಫ್ಲೇವರ್ಗೋಸ್ಕರನ? ಸರ್, ಫ್ಲೇವರ್. ಓಕೆ. ಅದ್ ಬಿಟ್ರೆ ಬೇರೆ ಇನ್ನೇನ್ ಇದ್ ಮಾಡಿದಾರೆ? ಎಷ್ಟು ಪ್ರಾಡಕ್ಟ್ ಈಗ ಅದಾವ? ಎಷ್ಟು ಪ್ರಾಡಕ್ಟ್ ಎಲ್ಲ ಇದೆ. ಇನ್ ಕೇಸ್ ಈಗ ನಮ್ಮ ಭಾಗದವ್ರಿಗೆ ಏನಾದ್ರು ಈ ಲಿಂಬೆ ಹಣ್ಣಿನ ಬಗ್ಗೆ, ಬೇಸಾಯದ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕೊಡ್ತೇವೆ. ಟ್ರೈನಿಂಗ್ ಎಲ್ಲ ಕೊಡಿಸ್ತೇವೆ ಸರ್. ಪ್ರಾಡಕ್ಟ್ ಮಾಡ್ಬೇಕಾದ್ರೆ ವ್ಯಾಲ್ಯೂಡೆಡ್ ಮಾಡ್ಬೇಕಂದ್ರೂ ಕೂಡ ಟ್ರೈನಿಂಗ್ ಎಲ್ಲ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಏನು ವಿಜಯಪುರ ಅಂದ್ರೆ ಬಿಜಾಪುರ ಅಂತ ಏನ್ ಹೇಳಿ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಲ್ಲಿ ಲೆಮನ್ ಬೋರ್ಡ್ ಇದೆ. ಲೆಮನ್ ಬೋರ್ಡ್ ಇಂದ ನೀವು ಕೊಡಿಸ್ತೀರಾ? ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡುತ್ತೆ ಸರ್. ಹೇಳಿ ಸರ್, ಹೇಳಿ. ಅದ ತೊಗೊಂಡ್ಬಿಡಿ ಸರ್. 6360471919. ಸೊ ಈ ಒಂದು ವ್ಯವಸ್ಥಾಪಕ ನಿರ್ದೇಶಕರು ಲಿಂಬೆ ಅಭಿವೃದ್ಧಿ ಮಂಡಳಿ. ಸೊ ಇಲ್ಲಿಂದ ಇನ್ಫಾರ್ಮೇಶನ್ ತಗೋಬಹುದು. ಓಕೆ ಸರ್, ಥ್ಯಾಂಕ್ ಯು.